ಇಂಡಿ ತಾಲೂಕಿನ ಚಿಕ್ಕಬೇನೂರು ಗ್ರಾಮದ 4ನೇ ವಾರ್ಡಿನ ಅಂಬೇಡ್ಕರ್ ಕಾಲೋನಿಯಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಮತ್ತು ಅಂಬೇಡ್ಕರ್ ಸರ್ಕಲ್ ವರೆಗೆ ಮೇನ್ ರೋಡಿನ ಮೇಲೆ ಕಲುಷಿತ ಗಟಾರ್ ನೀರು ಒಂದೇ ಜಾಗದಲ್ಲಿ ಶೇಖರಣೆಯಾಗಿ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ. ಇನ್ನು ಗಟಾರ್ ನೀರು ನಿಂತಿರುವುದರಿಂದ ಚಿಕ್ಕಬೇನೂರು 4ನೇ ವಾರ್ಡ್ನಲ್ಲಿ ಮತ್ತು ಅಂಬೇಡ್ಕರ್ ಕಾಲೋನಿಯಲ್ಲಿ ಅದೇ ರೀತಿ ಅಂಬೇಡ್ಕರ್ ನಗರದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗ್ತಿದೆ. ಅಕ್ಕಪಕ್ಕದ ಮನೆಯವರಿಗೆ ಗಬ್ಬು ವಾಸನೆ ಬರ್ತಿದೆ ಮತ್ತು ಚಿಕ್ಕ ಮಕ್ಕಳಿಗೆ ಡೆಂಗು, ಮಲೇರಿಯಾ, ಕಾಲರಾ ರೋಗ ಬರುವ ಭೀತಿ ಕೂಡ ಹೆಚ್ಚಾಗಿದೆ. ಏನಾದರೂ ಅಂತಹ ಘಟನೆಗಳಾದರೆ ಇದಕ್ಕೆ ನೇರ ಹೊಣೆ ಚಿಕ್ಕಬೇನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮಂಜುನಾಥ್ ಡೊಳ್ಳಿ ಹಾಗೂ ಸುನಿಲ್ ಚವ್ಹಾಣ್ ಅಧ್ಯಕ್ಷರೇ ನೇರ ಹೊಣೆ ಹೊರಬೇಕಾಗುತ್ತದೆ ಎಂದು ದಲಿತ ಮುಖಂಡರು ತಿಳಿಸಿದ್ದಾರೆ. ಇನ್ನು ಎಲ್ಲರೂ ಕೂಡಿಕೊಂಡು ಇದರ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಕ್ಯಾರೆ ಅನ್ನದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರು ದುರ್ವರ್ತನೆ ತೋರುತ್ತಿದ್ದಾರೆ. ಇದಕ್ಕೆ ಕೂಡಲೇ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲವಾದರೆ ಇದಕ್ಕೆ ನೇರ ಹೊಣೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೊರಬೇಕಾಗುತ್ತದೆ ಎಂದು ಇಂಡಿ ತಾಲೂಕಿನ ತಾಲೂಕಾ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆಯ ಅಧ್ಯಕ್ಷರಾದ ಲಕ್ಷ್ಮಣ ವಿ ದೊಡ್ಡಮನಿ ಮತ್ತು ಇಂಡಿ ತಾಲೂಕಿನ ಇನ್ನೋರ್ವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕು ಅಧ್ಯಕ್ಷ ರವಿಚಂದ್ರನ್ ಪಾದಗಟ್ಟಿ ಮತ್ತು ಪ್ರವೀಣ್ ಭಾವಿಮನಿ, ಭರತ್ ಕಾಕಂಡ್ಕಿ, ಸುಧಾಕರ್ ಭಾವಿಮನಿ, ರಾಜ್ಕುಮಾರ್ ಕಾಕಂಡ್ಕಿ ಸೇರಿ ಇನ್ನೂ ಅನೇಕ ದಲಿತ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿ ರಾಜು ಸಾಲೋಟ್ಗಿ, ಇಂಡಿಯಾ.